ಸೊ ಹಾಯ್ ವಾಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಸೊ ಗೈಸ್ ನೋಡಿ ಇವತ್ತು ಮಧುಗಿರಿಗೆ ಹೊರಟಿದ್ದೀವಿ. ಶಾಪಿಂಗ್ ಏನು ಶಾಪಿಂಗ್ ಮಾಡ್ತೀವಿ ಅಂತ ಹೇಳ್ತೀನಿ. ಏನಂದರೆ ಸ್ವಲ್ಪ ಹಳೆವು ದೀಪಲೆ ಕಂಬ ಇದೆಲ್ಲ ಇತ್ತು. ಹಳೇದು ಅಂದರೆ ಕಂಬ ಬರುತ್ತಲ್ಲ ಆ ಥರದ್ದು ದೀಪಲೆ ಕಂಬ. ಅದರಲ್ಲಿ ಒಂದರಲ್ಲಿ 4 ಇದೆ, ಒಂದರಲ್ಲಿ 5 ಇದೆ ದೀಪ ಹಚ್ಚೋದು. ಅದಕ್ಕೆ 4-5 ಇರೋದು ಬೇಡ, 5 ಇರಬೇಕು, ಇಲ್ಲಾಂದರೆ ಒಂದೇ ಸಿಂಗಲ್ ಇರೋದು ತರಬೇಕು ಅಂತಂದು ಎಕ್ಸ್ಚೇಂಜ್ ಮಾಡಿಸೋಣ ಅಂತ ತಗೊಂಡಿದ್ದೀವಿ. ಮ್ಯಾನೇಜರು ಹೊರಟವ್ರೆ. ಸೊ ಇವಾಗ ಹೋಗ್ತೀವಿ. ತೆಗೆದು ಓಪನ್ ಮಾಡು. ಇದು ಇತ್ತಾಳೆನೆ, ಅದಕ್ಕೆ ಹಾಕ್ರಿ. ಇದು ಬಿಚ್ಚು, ಇದು ಅದಕ್ಕೆ ಹಾಕು. ಹ್ಞೂ ತೆಗಿ. ಒಬ್ರದೇನೆ ತೆಗಿ, ಕಿತ್ಬಿಡತ್ತ ಪೇಪರ್. 200 ರೂಪಾಯಿ 300 ರೂಪಾಯಿ ಮಾರಿದೀವಿ. ಇವಾಗ 700 ರೂಪಾಯಿ ಹಳೇದು ಹಾಕಿರೋ ಹಾಕು. ಇದನ್ನೆಲ್ಲ ಇದು ಅಷ್ಟೇ. ಇದು ಪಾರ್ಟಿ 700 ರೂಪಾಯಿ. ರಾಗಿ ತಾಮ್ರ ಐತೆ 1000 ರೂಪಾಯಿ. ರೇಟ್ ಅಂತ ಎಷ್ಟು ಹಾಕು. ಇದನ್ನೆಲ್ಲ ಸೇರಿಸಿ ಎರ್ಕ ಅಂತ. ಅದು ಇತ್ತಾಳಿ, ಇದು ಇತ್ತಾಳೆನೆ ತಾನೆ. ಇತ್ತಾಳೆ ಎಲ್ಲ ಎರ್ಕ, ಗಂಟೆ, ದೀಪಲೆ ಕಂಬ ಇವೆಲ್ಲ ಇದ್ರಾಗಿನ್ನ ಮಣ್ಣು ಇರ್ತೈತಿ ಒಳಗಡೆ. ಮಣ್ಣು ಬೇರೆ ಏನು ಅದೆಲ್ಲ ಜಾಸ್ತಿ ಏನು ಕಮ್ಮಿ ಇಲ್ಲ. 1 kg. ಗೈಸ್ ನೋಡಿ, ದೀಪ ಕ್ವಾಲಿಟಿ ಚೆನ್ನಾಗೈತೆ. ಮತ್ತು ಇದಾದರೆ ಇಲ್ಲೇ ಹಚ್ಬೋದು, ಎಣ್ಣೆ ಎಲ್ಲೂ ಚೆಲ್ಲಲ್ಲ, ಎಣ್ಣೆ ವೇಸ್ಟ್ ಆಗಲ್ಲ, ಮತ್ತೆ ಸುತ್ತು ಕಪ್ಪಾಗಲ್ಲ. ಹೌದೌದು. ಹಂಗೆ ಚೆನ್ನಾಗಿರ್ತದೆ. ಅಷ್ಟೊಂದು ಹೇಳ್ತಾರೆ ರೇಟ. ನೋಡಿ, ಇವೆರಡು ದೀಪ ಮತ್ತು ಕುಂಕುಮದ ಭರಣಿದು, ಹಾಗೆ ಇದು ಮಂಗಳಾರತಿ ತೆಗಿತಾರೆ ಆ ಥರದ್ದು ದೀಪ. ಇದು ಡೈಲಿ ಯೂಸ್ ಮಾಡೋಕ್ಕೆ ಅಂತ ತಗೊಂಡಿದ್ದೀನಿ. ಚೆನ್ನಾಗಿತ್ತು, ಕ್ವಾಲಿಟಿ ಚೆನ್ನಾಗಿದ್ದಾವೆ. ಕರ್ಪೂರ ಬೆಳಗೋದೊಂದು ಕೊಡಿ ಅಣ್ಣ. ಚಿಕ್ಕದೇ ಕೊಡಿ, ಅಂದರೆ ಇದು ಇಡೀ ಥರ ಬರುತ್ತಲ್ಲ ಆ ಥರ. ಕೈ ಸುಡುತ್ತೆ ಒಂದು, ಅದು ಇಡೀ ಬರಲ್ಲ. ಧೂಪ ಎಲ್ಲ ಹಾಕ್ಬೋದಲ್ಲ ಅದರಲ್ಲೇ. ಈ ಥರದ್ದು ಅಂದರೆ ಧೂಪನೂ ಹಾಕ್ಬೇಕು ಅದರಲ್ಲಿ, ಅದೇ ಥರದ್ದೇ ಕೊಡಿ. ಕರ್ಪೂರ ಎರಡು ಮಿಕ್ಸ್ ಮಾಡಿ ಮಾಡಿ. ಹಾಂ ಅಷ್ಟೇ. ಅಲ್ಲಿ 1 ಐಟಮು 2 ಐಟಮು 3 4 5 ಅಷ್ಟೇ. ರೇಟ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ. ನೀವು ದೀಪ ದೊಡ್ಡವು ಹಬ್ಬದಾಗೆ ಅಂತಾರೆ. ತೆಟ್ಟೆ ಕಳಿಸ್ತಾಳೆ ದೀಪಕ್ಕೆ. ದೀಪ ನೋಡೋದು ಇಟ್ಕೊಂಡು ಹೆಂಗಾಯ್ತಂತ. ಚೆನ್ನಾಗಲ್ವೇ? ಅದು ಒಂದು 4 ಐತೆ, ಒಂದು 5 ಐತಿ. ಕ್ವಾಲಿಟಿ ನೋಡಿ ಹೆಂಗವೆ, ಚೆನ್ನಾಗ ಕ್ವಾಲಿಟಿ. ಇವು ಡೈಲಿ ಯೂಸ್ ಹಚ್ಚಕ್ಕೆ. ಇವು
ಇವೇನಜೆ ಅದೇ ಇದು ಬರ್ತೈತಲ್ಲ ಇದನ್ನ ತಕಜೆ ಆರ್ತಿ ಹ್ಞೂ ಅಂತವಕ್ಕೆ ಇವು ಇವು ಕುಂಕುಮಗಣ್ಣಿ ಕುಂಕುಮಗಣ್ಣಿ ಚೆನ್ನಾಗಿ ರೇಟ್ ಸೇನೆ ನಾವು ಎಂಬತ್ತು ಯಾವಾಗ ಗೊತ್ತಿಲ್ಲ ಅಜ್ಜಿಗೇನು ಅವಾಗೆಲ್ಲ ಇತ್ತಾಳಿನೇ ಜಾಸ್ತಿ ಈ ಲೋಟ ನೀರು ಕುಡಿಯೋಕೆ ಇವು ಡಿಸೈನ್ ಲೋಟನಜ್ಜೆ ಡಿಸೈನ್ ಲೋಟ ಚೆನ್ನಾಗಿದ್ದಾವೆ ಡಿಸೈನ್ ಕಲಿಬೇಕು ಇನ್ನ ಬರೀ ಹಳೆ ಕಾಲದಾಗ ಇದೆಯಾ ಈ ದೀಪ ಡೈಲಿ ಯೂಸ್ ಹಚ್ಚಾಕಿ ಮೊನ್ನೆ ಇದ್ವಲ್ಲ ಮಂಗಳಾರತಿಗೆ ಇದಕ್ಕೆ ಇವು ಅಷ್ಟೇ ಬೇಕಾಗ್ತವೆ ಎಲ್ಲರೂ 7 ವರ್ಷದಿಂದ ಬರೀ ಸ್ಟೀಲ್ನವೇ ಇಟ್ಕೊಳ್ಳಿ 7 ವರ್ಷ ಇನ್ನ ದೇವ್ರು ಅದಕ್ಕೆ ನಾವು ತೂಕ ಬೆಳಗ್ಗೆ ತಿಂದೀವಿ ಚೆನ್ನಾಗಿ ಏನು ತೂಕ ಇದು ಬತ್ತಿ ಹಾಕೋದು ಇದು ದೊಡ್ಡವಿಷ್ಟು ಕೈಯಲ್ಲಿದ್ವು ತೂಕ ಇರಲಿಲ್ಲ ಅವು ಟೊಳ್ಳು ಸಿಂಪಲ್ ಆಗಿ ಅಂದರೆ ಉದ್ದಕ್ಕೆ ದೊಡ್ಡದಾಗ ಕಾಣೋ ಅಷ್ಟೇ ಟೊಳ್ಳು ಇವು ತೂಕ ಅವು ಚೆನ್ನಾಗಿ ತಿರ್ಗಾ ಚೆನ್ನಾಗಿದೆ ಊಟಕ್ಕೆ ಮಂದಕ್ಕೆ ಊಟ ಮಾಡ್ಕೊಂಡು ನಾನು ಅಗದು ಜಡದಿದ್ದೀನಿ ಹೊಸ್ಕಿದ್ದೀನಿ ಹೋಗ್ಬೇಕಾಗಿತ್ತು ಹಿಂಗೆ ಕೊಡೋದೇ ಬಿತ್ತು ಮುಂಚೆಲೆ ಮನೆಗಿದ್ವಲ್ಲ ದೀಪ ಇಷ್ಟು ದಿನ ಹಚ್ಚಿದ್ನಲ್ಲ ಅವು ಕುಬೇರ ದೀಪ ಒಳ್ಳೇದು ಅಂತ ತಂದಿದ್ದೆ ಆದರೆ ಫೋನಾಗ ಯಾರ ಹೇಳಿದ್ರು ಹಿಂಗೆ ಕಂಬ ಇರ್ಬೇಕಂತೆ ಬರೀ ಫ್ಲಾಟ್ ಇಷ್ಟೇ ಇರಬಾರ್ದು ದೀಪ ಕಂಬ ಇರೋವೇ ಹಚ್ಬೇಕಂತೆ ಮತ್ತೆ ಇವಾಗ ಅವಾಗ ಅವು ಬರೀ 250 ರೂಪಾಯಿ ಕುಬೇರ ದೀಪ ಕ್ವಾಲಿಟಿ ಅವು ಚೆನ್ನಾಗಿದ್ವು ಹಚ್ಚಿದ್ದಾನೆ ಇವು ಚೆನ್ನಾಗಿ ಕ್ವಾಲಿಟಿ ಇನ್ನ ಚಿಕ್ತು ಇಷ್ಟೇ ಬತ್ತಿತ್ತೆ ನಾನು ಅಷ್ಟೇ ಹಿಂಗು ಬೇಕಿದ್ರು ಹಚ್ಚಬಹುದು ನೋಡಿ ಹಿಂಗೆ ಗೈಸ್ ನೋಡಿ ನಾವು ಅಂದ್ಕೊಳೋದೊಂದು ಅದಾಗೋದೊಂದು ಯಾಕೆ ಅಂದರೆ ನಾವೊಂದು 2-3 ಸಾವಿರದೊಳಗಡೆ ಆಗುತ್ತೆ ಅಂದ್ಕೊಂಡಿದ್ರೆ ಡಬ್ಬಲ್ಲೇ ಆಗೋಗ್ಬಿಡ್ತು ಅಷ್ಟು ರೇಟ್ ಐತೆ ಈಗ ಜಾಸ್ತಿ ಹಿತ್ತಾಳಿ ಎಲ್ಲ ರೇಟ್ ಜಾಸ್ತಿ ಅಂತೆ ಸೊ ಅದಕ್ಕೆ ತಗೊಳ್ಳೋದು ಅಷ್ಟೇ ಹಳೇದಿದ್ರು ಅದು ರೇಟ್ ಜಾಸ್ತಿನೇ ಹಾಕ್ಕೊಳ್ತಿದ್ದಾರೆ ಮತ್ತು ಹೊಸದು ಕೊಡೋದು ರೇಟ್ ಜಾಸ್ತಿನೇ ಸೊ ಅದಕ್ಕೆ ಎಲ್ಲ ಅಜ್ಜಿಗೆ ತಂದಮೇಲೆ ತೋರಿಸ್ತಾ ಇದ್ದೀನಿ ಕ್ವಾಲಿಟಿ ಎಲ್ಲ ಚೆನ್ನಾಗಿದ್ದಾವೆ ಅಂತ ಹೇಳ್ತಾ ಇತ್ತು ಏನಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಸಪ್ರೇಟ್ ಹೋಗಬೇಕು ಇದು ದೀಪ ಎಲ್ಲ ಎಕ್ಸ್ಚೇಂಜ್ ಮಾಡಬೇಕು ಅಂತ ನಮ್ಮ ಮನೆಯವ್ರಿಗೆ ಮತ್ತೆ ಟೈಮ್ ಸಿಗಲ್ಲ ಅಂತಂದು ಇವತ್ತು ಹೋಗಿ ತೊಗೊಂಬಂದ್ವಿ ಗೈಸ್ ಏನಂದರೆ ಇದು ನೋಡಿ ನಮ್ಮ ಮನೆಯವ್ರು ಈಗ ಹೇಳಿದರು ನನಗೆ ಐಡಿಯಾ ಅದು ಅಲ್ಲಿ ಅಂಗಡಿಗೆ ಏನಾದರೂ ಐಡಿಯಾ ಹೇಳಿದ್ದಿದ್ರೆ ಅಕಸ್ಮಾತ್ ಅಂಗಡಿಗೆ ಈ ಐಡಿಯಾ ಬಂದಿದ್ದಿದ್ರೆ ತಗೋಬೋದಿತ್ತು ನೋಡಿ ಅರಿಶಿನ ಕುಂಕುಮ ಕೊಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅದೊಂಥರ ಆ ತೆಟ್ಟೆಗೂ ಈ ತೆಟ್ಟೆಗೂ ಮತ್ತು ಈ ಇದು ಕುಂಕುಮದ ಬಣ್ಣಿಗೂ ಸಖತ್ ಸೂಟ್ ಆಗ್ತಾಯಿತ್ತು ಚೆನ್ನಾಗಿ ಸೆಟ್ ಆಗ್ತಾಯಿತ್ತು ಇದು ಇನ್ನೊಂದು ಸರಿ ಯಾವಾಗಾದ್ರೂ ಮಧುಗಿರಿ ಸೈಡ್ ಹೋದರೆ ಇನ್ನೊಂದು ಈ ಥರದ್ದು ತೆಟ್ಟೆ ತರಬೇಕು ಸಖತ್ತಾಗೈತಿದು ಅರಿಶಿನ ಕುಂಕುಮ ಕೊಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ನೋಡ್ರಿ ಸಿಂಪಲಾಗಿ ಯಾರಾದರೂ ಗೆಸ್ಟ್ ಆಗಲಿ ಯಾರಾದರೂ ಬಂದರೆ ಮನೆಗೆ ಆಗ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಇಲ್ಲಿ 2 ಹೂವು ಇನ್ನೆಷ್ಟು ಜನ ಬರ್ತಾರೆ 2 ಹೂವಿಗೆ ಕೊಟ್ಟರೆ ಅಂದರೆ ಗೆಸ್ಟ್ ಬಂದಾಗ ಮಾತ್ರ ಗಿಂಕ್ಷನ್ ಅಂದಾಗೆಲ್ಲ ಇದು ತೆಟ್ಟೆ ಯೂಸ್ ಅಷ್ಟಿದಾಗಲ್ಲ ಅಂದರೆ ಜಾಸ್ತಿ ಜನಕ್ಕೆ ಕುಂಕುಮ ಅರಿಶಿನ ಕುಂಕುಮ ಹೂವು ಎಲ್ಲ ಕೊಡಬೇಕಲ್ಲ ಹೂವು ಜಾಸ್ತಿ ಇಡ್ಲಿಕ್ಕಾಗಲ್ಲ ಅರಿಶಿನ ಕುಂಕುಮ ಹಾಕ್ಕೋಬೋದಷ್ಟೇ ಸೊ ಮನೆಗೆ ಗೆಸ್ಟ್ ಬಂದಾಗ ಆ ಟೈಮಲ್ಲಿ ಮಾತ್ರ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಹೂವು ಇಟ್ಟು ಕೊಡೋಕೆ ಚೆನ್ನಾಗಿದೆ ನೋಡ್ಬೇಕು ಇನ್ನೊಂದು ಸರಿ ಮಧುಗಿರಿ ಸೈಡ್ ಹೋದರೆ ಈ ಥರದ್ದು ಇನ್ನೊಂದು ತೆಟ್ಟೆ ತರಬೇಕು ನನಗಂತೂ ಈ ದೀಪ ಸಖತ್ ಇಷ್ಟ ಆಯಿತು ಆನ್ಲೈನಲ್ಲಿ ನೋಡಿದ್ದೆ ಏನಂದರೆ ಆನ್ಲೈನಲ್ಲಂತೂ ಪರ್ಚೇಸ್ ಮಾಡಲ್ಲ ಬಿಡಿ ನಾನು ಇದು ನೋಡಿದ್ದೆ ಇದು ಡಿಸೈನ್ ನೋಡ್ಕೊಂಡಿದ್ದೆ ಅಷ್ಟೇ ಈ ಥರ ಡಿಸೈನ್ ಏನಾದರೂ ಸಿಗುತ್ತಾ ಅಂತಂದು ಡೌಟ್ ಮೇಲೆ ಹೋದೆ ಅಂಗಡೀಲಿ ಜಾಸ್ತಿ ಆನ್ಲೈನಲ್ಲಿ ಬರೋಂಥ ಡಿಸೈನೆಲ್ಲ ಅಂಗಡೀಲಿ ಸಿಗಲ್ಲ ಅಂತ ಡೌಟ್ ಮೇಲೆ ಹೋದೆ ಬಟ್ ಚೆನ್ನಾಗಿದೆ ನೋಡಿ ಸೇಮ್ ಡಿಸೈನೇ ಆನ್ಲೈನಲ್ಲಿ ನೋಡಿದ್ದು ಇದು ಸೇಮ್ ಡಿಸೈನು
ಇದು ತಂದಿದ್ದು. ಚೆನ್ನಾಗೈತೆ ಇದು, ಕ್ವಾಲಿಟಿ ಸೂಪರಾಗಿದ್ದಾವೆ. ವೆಯ್ಟ್ ಸಖತ್ ವೆಯ್ಟ್ ಇದೆ, ಕ್ವಾಲಿಟಿ ಚೆನ್ನಾಗಿದೆ. ಬಟ್ ನನಗೇನೆಂದರೆ ಇನ್ನು ಸ್ವಲ್ಪ ದೊಡ್ಡದು ಬೇಕಿತ್ತು ಅನ್ನಿಸ್ತಿತ್ತು. ಬಟ್ ಈ ಡಿಸೈನಲ್ಲಿ ಇದೇ ಇದ್ದಿದ್ದು. ಮತ್ತು ಇನ್ನೊಂದು ದೊಡ್ಡ ದೀಪ ತಗೋಬೇಕು ಅಂದರೆ ಈ ಥರ ಇದು ಬರುತ್ತೆ ನೋಡಿ, ಬತ್ತಿ ಹಾಕೋದು ಆ ಥರ ಸಿಕ್ತಿತ್ತು ಅಷ್ಟೇ ಕಂಬದ ದೀಪದಲ್ಲಿ. ನನಗೆ ಅದು ಯಾಕೋ ಇಷ್ಟ ಆಗಲಿಲ್ಲ. ಏನಂದರೆ ಅದು ಎಣ್ಣೆಲ್ಲ ಕೆಳಗಡೆ ಕರಿದು ಬರುತ್ತೆ, ಅದಕ್ಕೋಸ್ಕರ. ಮತ್ತು ಅದು ಜಾಸ್ತಿ ಎಣ್ಣೆನೂ ಹಿಡಿಯೋದಿಲ್ಲ. ಅದಕ್ಕೆ ಇದೇ ಥರ ಇರಲಿ ಪರವಾಗಿಲ್ಲ, ಚಿಕ್ಕದಾದ್ರೂ ಪರವಾಗಿಲ್ಲ, ಚೆನ್ನಾಗಿದೆ ಲುಕ್ಕಾಗಿ ನೋಡಲಿಕ್ಕೆ. ಮತ್ತು ಎಣ್ಣೆ ಏನು ಚೆಲ್ಲಲ್ಲ, ಜಾಸ್ತಿ ಹೊತ್ತು ಉರಿಯುತ್ತೆ. ಎಣ್ಣೆ ಹಾಕಿದ್ರು ಒಂದು ಸರಿ ಹಾಕಿದ್ರೆ ಸಾಕು, ಜಾಸ್ತಿ ಟೈಮ್ವರೆಗೂ ಉರಿಯುತ್ತೆ ಅಂತಂದು ಈ ಥರದ್ದು ತಗೊಂಡಿದ್ದು. ನಮ್ಮ ಮನೇಲಿ ಮುಂಚೆಲಿ ಇದ್ದಿದ್ದು ತೋರಿಸಿದ್ನಲ್ಲ ಹಳೇದು, ಅದೇನೆಂದರೆ ಅರ್ಧ ಗಂಟೆಗೆ ಒಂದು ಸರಿನಾದರೂ ಎಣ್ಣೆ ಹಾಕ್ತಾನೆ ಇರಬೇಕು. ಅಷ್ಟು ಸುಮ್ಮನೆ ಒಂಥರ ಅಗಲ ಇರ್ಬೋದು, ಬಟ್ ಪ್ಲೇಟ್ ಥರ ಐತೆ ಅಷ್ಟೇ, ಎಣ್ಣೆ ಜಾಸ್ತಿ ಹಿಡಿತಿರ್ಲಿಲ್ಲ ಅದಕ್ಕೋಸ್ಕರ ಅದನ್ನು ಚೇಂಜ್ ಮಾಡಿದ್ದು. ಮತ್ತು ಅದು ಒಂದು 5 ಐತೆ, ಒಂದು 4 ಐತೆ ಈ ಥರ, ಅದಕ್ಕೆ ಚೇಂಜ್ ಮಾಡಿದ್ದು. ನಮ್ಮ ಅಜ್ಜಿ ಅದರಲ್ಲೇ ಯೂಸ್ ಮಾಡೋರು. ಅಂದರೆ ಅಜ್ಜಿಗೆ ಗೊತ್ತಿಲ್ಲ, ಅಬ್ಸರ್ವ್ ಮಾಡಿಲ್ಲ. ನಾವೇ ಅಬ್ಸರ್ವ್ ಮಾಡಿ ನೋಡಿದಾಗ ಅವಾಗ ಗೊತ್ತಾಯಿತು. ಏನಜ್ಜಿ ಈ ಥರ ತಂದೈತೆ, ಈ ಥರ ಐತೆ ನೋಡ್ಕೊಂಡೇ ಇಲ್ಲ ಅಂದಿದ್ದಕ್ಕೆ ನೋಡೇ ಇಲ್ಲ ನಾನು ಅಂತೂ ಸರಿ ಅಂತಂದು ಎಕ್ಸ್ಚೇಂಜ್ ಮಾಡ್ಕೊಂಬಂದ್ವಿ. ಸುಮಾರು 4-5 ವರ್ಷ ಆಯಿತು ಅನಿಸುತ್ತೆ ನೋಡಿಬಿಟ್ಟು. ಆವಾಗಲೇ ನೋಡಿದ್ವಿ, ಬಟ್ ಆವಾಗಲಿಂದ ನಾನು ಅಬ್ಸರ್ವ್ ಮಾಡ್ತಿದ್ದೆ. ಬಟ್ ತರಬೇಕು ಅಂದ್ಕೊಳ್ತಿದ್ದೆ, ತರೋಕ್ಕಾಗಲಿಲ್ಲ. ಇವತ್ತು ಫೈನಲಿ ಎಲ್ಲ ಐಟಮ್ ತಂದ್ವಿ. ನನಗೆ ಏನಂದರೆ ದೇವ್ರ ರೂಮಲ್ಲಿ ಎಲ್ಲ ಈ ಥರ ಹಿಂಗೆ ಅಳ್ಳಾಡ್ತಾ ಇತ್ತಲ್ಲ, ಎಲ್ಲ ಈ ಥರ ಹಿತ್ತಾಳೆ ಐಟಮೇ ಇಟ್ಟು ಪೂಜೆ ಮಾಡಬೇಕು ಅಂತ ಆಸೆ. ಇನ್ನೊಂದು ಒಂದು ಸೆಟ್ ಪೂರ್ತಿ ದೇವ್ರ ರೂಮ್ಗೆ ಅಂತಲೇ ಬೆಳ್ಳಿ ಐಟಮ್ ತಗೋಬೇಕು ಅಂತ ಸಖತ್ ಆಸೆ. ನೋಡೋಣ, ಆ ಟೈಮ್ ಏನಾದರೂ ಬಂದರೆ, ತಗೊಳ್ಳೋಂಥ ಟೈಮ್ ಏನಾದರೂ ಬಂದರೆ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಇದು ಒನ್ ಬೈ ಒನ್ ಸ್ಟೆಪ್ ಹೋಗ್ಬೇಕು ಅಂತದ್ದು. ಫಸ್ಟ್ ಹಿತ್ತಾಳೆ ಸೆಟ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಎಲ್ಲ ಇತ್ತು. ನಾನು ಮುಂಚೆಲೇ ಡೈಲಿ ಯೂಸ್ಗೆ ಇಟ್ಕೊಂಡಿದ್ದು ಅದು ಕುಬೇರ ದೀಪ. ಬಟ್ ಅದೇನೆಂದರೆ ಕಂಬ ಏನೂ ಇರಲಿಲ್ಲ, ಬರೀ ಇಷ್ಟು ಮಾತ್ರ ಮೇಲ್ಗಡೆದು ಇದು ಮಾತ್ರ ಇತ್ತು ಅಷ್ಟೇ. ಕುಬೇರ ದೀಪ ಹಚ್ಚಿದ್ರೆ ಒಳ್ಳೆಯದು ಅಂತಾರೆ, ಕಂಬ ಇರಲಿಲ್ವಲ್ಲ, ಸೊ ಅದಕ್ಕೆ ಅದನ್ನ ಹಾಕ್ಬಿಟ್ಟು ಚೇಂಜ್ ಮಾಡಿಸ್ಕೊಂಡ್ವಿ. ಕುಬೇರ ದೀಪದಲ್ಲಿ ಈ ಥರ ಮಧ್ಯದ ಬತ್ತಿ ಹಾಕೋದು ಸಿಗಲ್ವಂತೆ. ಕುಬೇರ ದೀಪದಲ್ಲಿ ಏನಂದರೆ ಈ ಥರ ಮಧ್ಯದ ಬತ್ತಿ ಹಾಕೋದು ಸಿಗಲ್ವಂತೆ ಕೇಳಿದೆ. ಸೊ ಅದಕ್ಕೆ ಈ ಲೋಟಸ್ ಡಿಸೈನ್ ಇದು ಚೆನ್ನಾಗಿದೆ ನೋಡಿ, ಲೋಟಸ್ ಡಿಸೈನಲ್ಲಿ ಇದರಲ್ಲೇ ತಂದ್ವಿ, ಚೆನ್ನಾಗಿತ್ತು. ಎಲ್ಲ ಪೂರ್ತಿ ಎಲ್ಲನೂ ಸೆಟ್ಟು ಕೂಡ ತೂಕವಾಗಿ ಗೇಜಾಗಿದ್ದಾವೆ. ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಅಷ್ಟೇ ಚೆನ್ನಾಗಿದೆ ಕ್ವಾಲಿಟಿ ಕೂಡ ನೋಡಿ. ಕುಂಕುಮದ ಭರಣಿ ಆಗಿರ್ಬೋದು, ಮತ್ತು ಈ ತೆಟ್ಟೆ ಎಲ್ಲ ಚೆನ್ನಾಗಿದ್ದಾವೆ ಕ್ವಾಲಿಟಿ. ಇದೊಂದು ಕರ್ಪೂರ ಧೂಪ ಹಾಕೋದು ಚೆನ್ನಾಗಿದೆ. ಸೊ ಇವೆಲ್ಲನ ಈಗ ಹಂಗೆ ಎತ್ತಿಟ್ಬಿಟ್ಟು ಈ ಸ್ಟಿಕ್ಕರ್ ತೆಗಿಬೇಕು. ಇದು ಹಂಗೆ ತೆಗೆದ್ರೆ ಏನಾಗುತ್ತೆ ಅಂದರೆ ಅಂಟಂಟು ಹಂಗೆ ಇರುತ್ತೆ. ಮತ್ತು ಒಂದು ಸ್ವಲ್ಪ ಕೆಲವೊಂದೊಂದು ಪೂರ್ತಿ ಕ್ಲಿಯರಾಗಿ ಬಿಚ್ಚಕ್ಕೆ ಬರೋದಿಲ್ಲ. ಅದಕ್ಕೆ ಮುಂದೆ ಒಂದು ಸ್ವಲ್ಪ ಬಿಸಿನೀರು ಹಾಕ್ಬಿಟ್ರೆ ಚೆನ್ನಾಗಿ ಅವಟ್ಕವೆ ಬಿಟ್ಕೊತವೆ. ಹಾಗೆ ತರಕಾರಿ ಮತ್ತು ಹೂವು ಎಲ್ಲ ತಂದ್ವಿ. ಹೂವು ರೇಟ್ ಜಾಸ್ತಿ ಆಗಿಬಿಟ್ಟೈತೆ. ರೋಸು ಮತ್ತು ಇದು ಮಳ್ಳೆ ಮೊಗ್ಗೆ ತಗೊಂಬಂದೆ. ಏನಂದರೆ ಕಟ್ಟಿರೋದಾದರೆ ರೇಟ್ ಜಾಸ್ತಿ ಆಗುತ್ತೆ ಅಂತ ಒಂದು 1/4 kg ಮೊಗ್ಗೆ ತಂದಿದ್ದೀನಿ. ಇದನ್ನು ಕಟ್ಕೊಳ್ಳೋದಷ್ಟೇ. ಇದು ರೋಸು, ತರಕಾರಿ ಎಲ್ಲ ತಂದಿದ್ದೀವಿ, ಎತ್ತಿಡಬೇಕು. ಸೊ ಎಷ್ಟು ನೋಡಿ, ಇದು ಹೂವು ತಂದಿದ್ದೀನಲ್ಲ ಪೂಜೆಗೆ ಅಂತ, ಎಲ್ಲ ಕಟ್ಟಿಡೋಣ ಅಂತ ಕಟ್ತಾಯಿದ್ದೀನಿ. ನೋಡಿ, ಏನಿಲ್ಲ ಅಂದ್ರೂ ಈ ಮಳ್ಳೆ ಕಟ್ಟಿರೋವೇನಿಲ್ಲ ಅಂದರೂ ಒಂದು 30 ರೂಪಾಯಿ 40 ರೂಪಾಯಿ ಆದರೂ ಹೇಳ್ತಾರೆ. ನಾನು ಹೂವು ತಂದಿದ್ದೀನಿ ನೋಡಿ, ತೋರಿಸ್ತೀನಿ ಎಷ್ಟು ಕಟ್ಟಿದ್ದೀನಿ ಅಂತಂದು. ಇನ್ನೂ ಸ್ವಲ್ಪ ಇದೆ ಕಟ್ಟೋದು. ನೋಡಿರಿ, ಇಷ್ಟ ಆಗಿದೆ ಕಟ್ಟಿರೋದೇನೆ. ನೋಡಿರಿ, 4-5 ಮೊಳ ಆಗಿದೆ. ಇನ್ನೂ 2 ಮೊಳ ಆಗುವಷ್ಟು ಮಗ್ಗಿದೆ. ಅದನ್ನು ಕಟ್ಟೋದು ಇನ್ನು ಕಟ್ತಾ ಇದ್ದೀನಿ. ಕವರಲ್ಲಿ ಬೇರೆ ಇತ್ತೆ. ಮಳೆ ಮೊಗ್ಗು ಏನಂದರೆ ಚೆನ್ನಾಗಿ ಬದುಕ್ತವೆ ಕಟ್ಟಲಿಕ್ಕೆ. ಅದಕ್ಕೆ ಜಾಸ್ತಿ ಮಳೆ ಬರ್ತವೆ ಅಂತಂದು ಮಳೆ ಮೊಗ್ಗು ಮತ್ತು ರೋಸು, ಚಿಟ್ ರೋಸ್ ಬರುತ್ತಲ್ಲ ಅದನ್ನು ತಗೊಬಂದ್ವಿ. ಅಂದರೆ ಸುನಾಮಿ ಅಂತಲೇ ನಂತರ ಸುನಾಮಿನೇ, ಅವನು ಇವನು ತಗೊಬಂದೆ. ಕಟ್ತಾ ಇದ್ದೀನಿ ಈಗಿನ. ಮತ್ತು ಶುಕ್ರವಾರ ಅಂದರೆ ಟೈಮ್ ಆಗುತ್ತೆ, ಅವಾಗ ಕಟ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಈಗಲೇ ಕಟ್ಬಿಟ್ಟು ಎತ್ತಿ ಫ್ರಿಡ್ಜಲ್ಲಿ ಇಡ್ತೀನಿ. ಚೆನ್ನಾಗಿರ್ತವೆ ಅಂತಂದು ಕೊಡ್ತಾಯಿದ್ದೀನಿ. ಇವಾಗ ಮಕ್ಕಳು ಬಂದರು. ಯಾವ ಥರ ಬರೋದ್ರಪ್ಪಿ ಟೇಸ್ಟ್? ಸೂಪರ್. ಹೆಂಗೆ ಬರೆದ್ರಿ?
ಬರ್ದು ಹೆಂಗೆ ಲಿಕ್ಕಿ ಏಯ್ ಹೆಂಗೆ ಬರ್ದ್ರಿ ಟೆಸ್ಟ್ ಬರ್ದೆ ಹೆಂಗೆ ಬರ್ದೆ ಹೆಂಗೆ ಹಂಗೆ ಬರ್ದೆ ಚೆನ್ನಾಗಿ ಬರ್ದಿದ್ಯಾ ಎಲ್ಲದಕ್ಕೂ ಆನ್ಸರು ಕರೆಕ್ಟಾಗಿ ಚೆನ್ನಾಗಿ ಬರ್ದಿದ್ಯಾ ನೋಡ್ತೀನಿ ಚಿನ್ನಗಳು ಒಂದೊಂದು ತಪ್ಪಾಗಿದೆ ಚಿನ್ನಗಳೇ ತಪ್ಪು ಮಾಡಿಬಿಟ್ಟೆ ನೀನು ಅಲ್ಲ ಏನೋ ಅವು ಅದು ಗೈಸ್ ನೋಡಿ ಯೂಸಲಿ ಏನಂದರೆ ಹೊಸ್ದಾಗಿ ಏನಾದರೂ ಮನೆಗೆ ಐಟಮ್ ತಂದಿರ್ತೀವಿ ಸ್ಟೀಲ್ ಪಾತ್ರೆ ಪ್ಲೇಟ್ಸು ಮತ್ತು ಬಟ್ಲು ಈ ಥರದ್ರಲ್ಲೆಲ್ಲ ಒಂದು ಸ್ಟಿಕ್ಕರ್ ಅಂಟಾಕಿರ್ತಾರೆ. ಸೊ ಅದನ್ನು ರಿಮೂವ್ ಮಾಡಿದ್ರೆ ಅದು ಕ್ಲಿಯರಾಗಿ ಹೋಗೋದಿಲ್ಲ, ಯಾಕೆಂದರೆ ಅದರಲ್ಲಿ ಗಮ್ ಹಾಕ್ಬಿಟ್ಟು ಅಂಟಾಕಿದ್ರಲ್ಲ. ಸೊ ಅದಕ್ಕೋಸ್ಕರ ಅದನ್ನ ಏನು ಮಾಡಬೇಕು ಅಂತ ಹೇಳ್ತೀನಿ ಬನ್ನಿ. ನೋಡಿ ಈ ಥರ ಆಲ್ಮೋಸ್ಟ್ ಆಲ್ ಚಿಕ್ಕ ಚಿಕ್ಕ ಪಾತ್ರೆ ಸಾಮಾನುಗಳಿಗೆ ಎಲ್ಲದ್ರಾಗೂ ಈ ಥರ ಸ್ಟಿಕ್ಕರ್ನೆಲ್ಲ ಅಂಟಾಕಿರ್ತಾರೆ. ನೋಡಿ ಈ ಥರ ಸ್ಟಿಕ್ಕರ್ಸು ಇವನ್ನೆಲ್ಲ ಅಂಟಾಕಿರ್ತಾರೆ. ಇವಕ್ಕೆ ನಾವು ಹಂಗೆ ಈ ಥರ ರಿಮೂವ್ ಮಾಡೋಕ್ಕೆ ಹೋದರೆ ನೋಡಿ ಬರೋದಿಲ್ಲ, ಅದು ಟೈಟಾಗಿದೆ ಮತ್ತು ಫುಲ್ಲು ಟೈಟಾಗಿದೆ. ಮತ್ತು ಅದು ತೆಗಿಯೋಕ್ಕೆ ಹೋದ್ರೂ ಕೂಡ ಅದು ಬರೋದಿಲ್ಲ, ಯಾಕೆಂದರೆ ಫುಲ್ಲು ಸ್ಟಿಪ್ಪಾಗಿ ಕುಂತ್ಬಿಟ್ಟಿದೆ, ಅದು ಗಮ್ ಹಾಕಿರ್ತಾರಲ್ವ. ಸೊ ಅದಕ್ಕೋಸ್ಕರ ಮತ್ತು ಅರ್ಧಂಬರ್ಧ ಬಂದರೆ ಅದು ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಈ ಥರ ಬಿಸಿನೀರಿಂದು ಬೌಲ್ ಇರುತ್ತೆ, ಒಂದು ನೋಡಿ ಕೈ ಇಕ್ಬೋದು ಈ ಥರ. ನೋಡಿ ಈ ಥರ ಒಂದು ಏನಾದರೂ ಪಾತ್ರೆ ಅಕಸ್ಮಾತ್ ಡಬ್ಬು ಏನಾದರೂ ತೊಗೊಬಿಟ್ಟು ಅದರಲ್ಲಿ ಈ ಥರ ಬಿಸಿನೀರು ಹಾಕ್ಬಿಟ್ಟು, ಬಿಸಿನೀರು ಅಂದರೆ ನೋಡಿ ನಾವು ಕೈ ಇಡೋ ಅಷ್ಟು ಇರಬೇಕು, ಜಾಸ್ತಿ ಓವರ್ ಬಿಸಿ ಇರಬಾರ್ದು. ಆ ಬಿಸಿನೀರಿಗೆ ಏನು ಮಾಡಬೇಕು ಅಂದರೆ ಈ ಥರ ಯಾವ್ಯಾವುದು ಸ್ಟಿಕ್ಕರ್ ಇರುತ್ತೆ ನೋಡಿ, ಯಾವ್ಯಾವ ಪಾತ್ರೆ ಮೇಲೆ ಸ್ಟಿಕ್ಕರ್ ಇರುತ್ತೆ ನೋಡಿ, ಅದನ್ನು ಈ ಥರ ಎಲ್ಲನೂ ಅದರಲ್ಲಿ ಅದ್ದಬೇಕು. ಸೊ ಗೈಸ್ ನೋಡ್ರಿ, ಎಲ್ಲರೂ ಊಟ ಮಾಡಿ ಮಲ್ಕೊಬಿಟ್ರು. ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಮೇಲಕ್ಕೆ ಹೋಗ್ತೀನಿ, ಟೆರೆಸ್ ಮೇಲೆ, ಪೂರ್ತಿ ಟೆರೆಸ್ ಮೇಲೆ. ಅಲ್ಲಿ ಸಖತ್ತು ಗಾಳಿ ಅಂದರೆ ಗಾಳಿ, ಕುತ್ಕೊಳ್ಳೋಕ್ಕಾಗಲ್ಲ, ಚೊಳ್ಳೆ ಆದಂಗೆ ಆಗುತ್ತೆ. ಅದಕ್ಕೆ ಈ ಥರ ಕಿವಿಗೂ ಎಲ್ಲ ಒದ್ಕೊಬಿಟ್ಟು ಮೇಲ್ಗಡೆ ಹೋಗಿ ವಿಡಿಯೋ ಅಪ್ಲೋಡ್ ಮಾಡಿ. ಇವತ್ತು ಲೆಂತಿ ವಿಡಿಯೋ ಇಲ್ಲ, ಬೆಳಗ್ಗೆನೇ ಅಪ್ಲೋಡ್ ಮಾಡಿದ್ದೆ, ಅಂದರೆ ನೆನ್ನೆ ನೈಟ್ ಅಪ್ಲೋಡ್ ಮಾಡಿ ಬೆಳಗ್ಗೆಗೆ ಇದು ಮಾಡ್ತೀನಿ ಅಷ್ಟೇ. ಇವತ್ತು ಶಾರ್ಟ್ ಅಷ್ಟೇ, ಜಾಸ್ತಿ ಟೈಮ್ ಏನು ಹಿಡಿಯೋಲ್ಲ, ಬೇಗ ಹೋಗ್ಬಿಟ್ಟು ಅಪ್ಲೋಡ್ ಮಾಡಿಬಂದು ಮನೆ ಬಿಡಬೇಕು. ಇವತ್ತಾದರೂ ಬೇಗ ಮಲ್ಕೊಳ್ಳೋಣ. ಇದು ಕಿವಿಗೆ ಗಾಯ ಆಗಿತ್ತಲ್ಲ, ನಿನ್ನೆ ಮತ್ತು ಮೊನ್ನೆ ಅಂತೂ ನಿದ್ದೆ ಮಾಡೋಕ್ಕಾಗಿಲ್ಲ, ಅಷ್ಟು ನೋವು ಇತ್ತು. ಇದು ಇವತ್ತು ಸ್ವಲ್ಪ ಪರವಾಗಿಲ್ಲ, ನೋವು ಕಡಿಮೆ ಆಗಿದೆ. ಕಡ್ಡಿ ಎಲ್ಲ ಪೂರ್ತಿ ತೆಗ್ದಾಕ್ಬಿಟ್ಟಿದ್ದೀನಿ, ಮತ್ತು ಅದು ನಿಕ್ಕೊಂಡಿನೇನಂತ ಮೋಸ್ಟ್ಲಿ ಅದು ಮುಚ್ಕೊಳುತ್ತೆ ಅನಿಸುತ್ತೆ, ಒಲೆ ಇಕ್ಕೊಳಕ್ಕೆ ಬರೋಲ್ಲ ಮೋಸ್ಟ್ಲಿ. ತೆಗ್ದಾಕ್ಬಿಟ್ಟಿದ್ದೀನಿ ಕಡ್ಡಿ ಎಲ್ಲನ. ಒಲೆ ಇಕ್ಕೊಂಡಿರೂ ಪರವಾಗಿಲ್ಲ, ಆ ನೋವು ತಡ್ಕೊಳಕ್ಕಾಗಲ್ಲ, ಅದಕ್ಕೆ ತೆಗ್ದಾಕ್ಬಿಟ್ಟೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಯಾವ ಥರ ಇತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಇದು ಪೂಜೆ ಐಟಮ್ ಎಲ್ಲ ತಂದಿದ್ವಲ್ಲ, ಯಾವ ಥರ ಇತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.